ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ನಾನಂತೂ ಸೂಪರ್ ಆಗಿದ್ದೀನಿ. ನಂತರ ನೀವು ಕೂಡ ಸೂಪರ್ ಆಗಿದ್ದೀರಿ, ಇರ್ತೀರಿ ಅನ್ನೋದೇ ನನ್ನ ಭಾವನೆ. ಬೆಳಗಿನ ಕೆಲಸ ಎಲ್ಲ ಒಂದು ರೌಂಡ್ ಮುಗಿಸಿ ಸ್ನಾನ ಮಾಡಿ ದೇವ್ರಿಗೆ ನಮಸ್ಕಾರ ಮಾಡಿ ತಲೆ ಬಾಚ್ಕೊಳ್ತಾ ಇದ್ದೀನಿ. ಒಂದು ರೌಂಡ್ ತಿಂಡಿ ಆಯಿತು, ಅಡುಗೆ ಆಯಿತು, ಸ್ನಾನ ಆಯಿತು, ಕ್ಲೀನಿಂಗ್ ಆಯಿತು. ಎಲ್ಲ ಮುಗಿಸಿ ತಲೆ ಬಾಚ್ಕೊಂಡ್ಬಿಟ್ರೆ ಕೆಲಸ ಮುಗೀತು. ನಾನು ಯಾಕೆ ವಿಡಿಯೋ ಶುರು ಮಾಡಿದೆ ಅಂದರೆ, ಸುಮಾರು ಜನರ ಕಮೆಂಟ್ಸ್ ಇತ್ತು, ಮೇಡಮ್ ನಿಮ್ಮ ಬಿದ್ದ ನೋವು ಏನಾಯಿತು ಅನ್ನೋ ಕತೆ ಬಗ್ಗೆ ತುಂಬ ಜನ ಕೇಳಿದ್ರಿ. ನನಗದನ್ನು ತೀರಾ ನಾನು ನನ್ನ ಎಲ್ಲ ಆ ನೋವುಗಳ ಜೊತೆಗೆ ನಾನು ಎಲ್ಲ ಕೆಲಸಗಳನ್ನು ಮಾಡ್ಕೊಳ್ತಾ ಇದ್ದೇನೆ. ಆದರೆ ನೋವು ನನ್ನ ಜೊತೆಗಿನ ಸಂಗಾತಿ ಆಗಿಬಿಟ್ಟಿದೆ, ಆ ಥರ ಆಗಿದೆ. ನಾನು ಅದಕ್ಕೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಏನಂದರೆ, ನಿನ್ನೆ ನಾನು ಡಾಕ್ಟರ್ ಹತ್ರ ಹೋಗಿ ಬಂದೆ. ಕಳೆದ ಶನಿವಾರ ಹೋಗಿದ್ದೆ. ನಿನ್ನೆ ಡಾಕ್ಟರ್ ಹತ್ರ ಹೋದವಾಗ ಡಾಕ್ಟ್ರು ನನಗೆ ಹೇಳಿದರು, ನನ್ನ ಬಿದ್ದ ವಿಡಿಯೋ ನೋಡಿದರೆ ಎಲ್ರಿಗೂ ಗೊತ್ತಿರತ್ತೆ, ನಾನು ಜಾರಿ ಬಿದ್ದು ಈ ಪಕ್ಕೆ ಲೆಫ್ಟ್ ರಿಬ್ ಇದೆಯಲ್ಲ, ಇಲ್ಲಿ ತುಂಬ ಏಟಾಗಿದ್ದು ನನಗೆ. ಇಲ್ಲಿ ಈ ಪಕ್ಕೆ ಯಾವುದು ಇನ್ನೂ ನನಗೆ ಹಿಂಗೆ ಟಚ್ ಮಾಡೋಕ್ಕೂ ಆಗಲ್ಲ, ಅಷ್ಟು ನೋವಿದೆ. ಅದು ತೋರ್ಸೋಕ್ಕೆ ಅಂತ ಹೋದವಾಗ ನನಗೆ ಡಾಕ್ಟ್ರ್ ಒಂದು ಪೇಯ್ನ್ ಕಿಲ್ಲರ್ ಇಂಜೆಕ್ಷನ್ ಕೊಟ್ಟಿದ್ರು. ಆ ಪೇಯ್ನ್ ಕಿಲ್ಲರ್ ಇಂಜೆಕ್ಷನ್ನು 10 ಡೇಸ್ವರೆಗೆ ಹಿಪ್ಪಿಗೆ ಕೊಟ್ಟಿರ್ತಾರಲ್ವ, ಇಲ್ಲಿ ಕೊಟ್ಟಿರ್ತಾರೆ. ಅದು 10 ಡೇಸ್ವರೆಗೆ ಅಲ್ಲಿ ಸಣ್ಣ ಇಂಜೆಕ್ಷನ್ ಕೊಟ್ಟ ಜಾಗ ಸಣ್ಣ ಪೇಯ್ನ್ ಇರತ್ತಲ್ವ, ಅದು ಹಾಗಿತ್ತು. ಅದು 12 ಡೇಸ್ ಆಗುವಾಗ ಇಷ್ಟು ದಪ್ಪ ಬಾಲ್ ಥರ ಗಟ್ಟಿ ಕಲ್ಲು ಥರ ಇಲ್ಲಾಗ್ಬಿಡ್ತು ಇಲ್ಲಿ ಸೊಂಟದಲ್ಲಿ. ಆ ಬಾಲ್ ಥರ ಬಂದಿರೋದು ಸಿಡ್ತಾ ಅಂದರೆ ತಡಿಯೋಕ್ಕಾಗದಂತ ನೋವು, ಇಷ್ಟು ದೊಡ್ಡದು, ಇಷ್ಟು ಗಟ್ಟಿಯಾಗಿಬಿಟ್ಟಿತ್ತು. ಹೆದರಿ ಹೋಗ್ಬಿಟ್ಟಿದ್ದೆ ನಾನು. ಆಮೇಲೆ ನಾವು ಕೂಡಲೇ ಡಾಕ್ಟರ್ ಹತ್ರ ಹೋದ್ವಿ. ಆವಾಗ ಡಾಕ್ಟ್ರು ಹೇಳಿದರು 2-3 ಸಾವಿರ, ಅದು ವಿಡಿಯೋದಲ್ಲಿ ಹಾಕಿದ್ದೆ ನಾನು, 2-3 ಸಾವಿರ ಜನರಲ್ಲಿ ಒಬ್ಬರಿಗೆ ಆ ಥರ ಇಂಜೆಕ್ಷನ್ ತೊಂದರೆ ಕೊಡತ್ತೆ ಅಂತ ಹೇಳಿದರು. ಅದಕ್ಕೇನಾಯಿತು, ಅದಕ್ಕೆ ಸರಿಯಾಗಿ 2-3 ವಾರದಿಂದ ನನಗೆ ಬರೀ ಆ್ಯಂಟಿಬಯೋಟಿಕ್, ಹೈ ಡೋಸ್ ಆ್ಯಂಟಿಬಯೋಟಿಕ್ಸ್ ಕೊಟ್ಟಿದ್ರು ಅದು ಕರ್ಗಕ್ಕೆ ಅಂತ. ನೋವು ಕಡಿಮೆ ಆಯ್ತು ಅದರದ್ದು. ಬಟ್ ಇಷ್ಟಿರೋ ಸೈಜ್ ಇಷ್ಟಕ್ಕೆ ಬಂದಿದೆ. ಬಟ್ ಇನ್ನೂ ಈ ಸೈಜ್ ಇದೆ ಅದು. ಬಟ್ ನೋವಿಲ್ಲ, ಮುಟ್ಕೊಂಡ್ರೆ ನೋವು ಕಮ್ಮಿ ಆಗಿದೆ. ತುಂಬ ಒತ್ತಿದ್ರಷ್ಟೇ ನೋಡಿ, ಇಲ್ಲಿ ನೋಡಿದ್ರೆ ಅದು ಈಗ ನಿಮ್ಮ ಡ್ರೆಸ್ ಮೇಲೆ ಕಾಣಲ್ಲ, ಇಲ್ಲಿ ಟಚ್ ಮಾಡಿದರೆ ಇಷ್ಟು ದಪ್ಪ ಇದೆ ಇಲ್ಲಿ. ಅದಕ್ಕೆ ಶಾಖ ಕೊಟ್ಕೊಳ್ತಾ ಇದ್ದೇನೆ, ಹಾಗೂ ಆಯಿಂಟ್ಮೆಂಟ್ ಕೊಟ್ಟಿದ್ದಾರೆ, ಅದು ಹಚ್ಕೊಳ್ತಾ ಇದ್ದೇನೆ. ಹಾಗೆ ನಿನ್ನೆ ತೋರಿಸಿದವಾಗ ಡಾಕ್ಟ್ರು ಮೊದಲು ಹೇಳಿದ್ರು ಅದು 20% ಆದರೂ ಉಳಿದುದನ್ನು ಸರ್ಜಿಕಲಿ ರಿಮೂವ್ ಮಾಡಬೇಕಾಗತ್ತೆ ಅಂದಿದ್ರು. ಈಗ ನಿನ್ನೆ ನಾನು ಹೇಳಿದೆ ಸರ್ಜಿಕಲಿ ಎಲ್ಲ ನಾನಂತೂ ಒಪ್ಪಲ್ಲ ಡಾಕ್ಟ್ರೆ ಅಂತ ಹೇಳಿದ್ದಕ್ಕೆ, ಈಗ ಏನೋ ಎನ್ಸೈಮ್ ಅಂತೆ, ಅದು ಕರಗ್ಸಕ್ಕೆ ಹೆಲ್ಪ್ ಮಾಡತ್ತಂತೆ. 10 ಡೇಸ್ ಇದೆ, ದಿನಕ್ಕೆ 2 ಟ್ಯಾಬ್ಲೆಟ್ ತಗೊಳ್ಳೋದ್ರಿಂದ ಅದು ಕಡಿಮೆ ಆಗತ್ತೆ ಅಂತ ಹೇಳಿದ್ದಾರೆ. ಅದೇನಾಗಿತ್ತು, ಆ ಬಾಲ್ ಥರ ಬಂದಿರೋ ನೋವಿಂದ ನಂಗೆ ಇಲ್ಲಿಗೆ ಬೆಲ್ಟ್ ಕೊಟ್ಟಿದ್ರು, ಅದು ಸರಿಯಾಗಿ ಹಾಕಕ್ಕಾಗ್ತಿರ್ಲಿಲ್ಲ. ಇಲ್ಲಿಗ ಆ ಬೆಲ್ಟ್ ಟಚ್ ಆದರೆ ಪ್ರಾಣ ಹೋಗ್ತಿತ್ತು, ಅಷ್ಟು ನೋವು. ಹಾಗಾಗಿ ಬೆಲ್ಟು ನೆಟ್ಟಿಗೀಗ 10 ದಿವಸದಿಂದ ಸರಿಯಾಗಿ ಹಾಕಿರಲಿಲ್ಲ ನಾನು. ಈಗ ಆ ನೋವು ಸ್ವಲ್ಪ ಕಮ್ಮಿ ಆಯ್ತಲ್ವಾ, ಈ ನೋವು ಕಮ್ಮಿ ಮಾಡ್ಕೊಳ್ಳೋಕ್ಕೆ ಡಾಕ್ಟರ್ ಹತ್ರ ಕೇಳಿದೆ, ಈ ನೋವು ಇನ್ನೂ ಹಾಗೆ ಇದೆಯಲ್ಲ ಡಾಕ್ಟ್ರೇ ಅಂತ. ಅದಕ್ಕೆ ಡಾಕ್ಟ್ರ್ ಹೇಳಿದ್ರು, ಪೇಯ್ನ್ ತುಂಬ ಇದ್ದಾವಾಗ ಒಂದು ಪ್ಯಾಚ್ ಕೊಟ್ಟಿದ್ದಾರೆ ನನಗೆ, ಆ ಪ್ಯಾಚ್ ಹಚ್ಕೊಳ್ಬೇಕು. ಇಲ್ಲ ಅಂದರೆ ತಡ್ಕೊಳಕ್ಕಾಗತ್ತೆ ಅಂದರೆ ತಡ್ಕೊಳ್ಳುವಷ್ಟು ತಡ್ಕೋ ಪೇಯ್ನನ್ನು. ಆಮೇಲೆ ಈ ಬೆಲ್ಟನ್ನು 3 ತಿಂಗಳು ಯೂಸ್ ಮಾಡಬೇಕು. ಯಾಕಂದರೆ ರಿಬ್ಬಿಗೆ ಹೊಡ್ತಾ ಇದೆಯಲ್ಲ, ಅದು ಫ್ರ್ಯಾಕ್ಚರ್ ಆದರೂ ಅದೇ ನೋವು ಇರುತ್ತಂತೆ, ಹೊಡ್ತ ಬಿದ್ದಿದ್ದು ಅದೇ ನೋವು ಇರುತ್ತಂತೆ. ಹಾಗಾಗಿ ನೋವು ಇರೋ ಕಾರಣ ನಾನು ಮನೆಯಲ್ಲಿದ್ದವಾಗ ಆದಷ್ಟು ಹೊತ್ತು ಈ ಬೆಲ್ಟ್ ಹಾಕ್ಕೊಳ್ತೀನಿ. ಒಂದು 2 ತಿಂಗಳು ಹಾಕ್ಕೊಂಡ್ರೆ ಕಡಿಮೆ ಆಗತ್ತೆ ಅಂದಿದ್ದಾರೆ. ಹಾಗಾಗಿ ಇದ್ರ ಜೊತೆಗೆ ನಂದು ಎಲ್ಲ ಕೆಲಸ, ನಿನ್ನೆ ಮೊನ್ನೆ ಎಲ್ಲ ಗಣೇಶ ಚತುರ್ಥಿ ನಮ್ಗೆ ತುಂಬ ಕಾರ್ಯಕ್ರಮ ಇತ್ತು. ನಂದು ಮಕ್ಕಳ ಗ್ರೂಪಿನ ಹಾಡಿತ್ತು, ದೊಡ್ಡವರ ಹಾಡಿತ್ತು, ತುಂಬ ಕಾರ್ಯಕ್ರಮ, ತುಂಬ ಚೆನ್ನಾಗಿ ಮೂಡಿ ಬಂತು. ನಾನು ಅದರ ಫೋಟೋಗಳನ್ನು ನಿಮ್ಗಿಲ್ಲಿ ಹಾಕ್ತೀನಿ. ಈಗ ಅಂತೂ ತುಂಬ ಚೆನ್ನಾಗಿ ಬಂದಿತ್ತು. ಹಾಗಾಗಿ ನಾನು ಆ ಕಾರ್ಯಕ್ರಮಕ್ಕೆ ಹೋಗುವಾಗ 2 ದಿನ ಸಂಜೆ ಹೊತ್ತು ಹಾಕ್ಕೊಂಡಿರಲಿಲ್ಲ ಬೆಲ್ಟು, ಹಾಗೇನೆ ಸೀರೆ ಉಟ್ಕೊಂಡು ಹೋಗಿದ್ದೆ. ಈಗ ಮನೆಯಲ್ಲಿರುವಾಗ ಹಾಕ್ಕೊಳ್ತೀನಿ. ಹೀಗೆ ಒಂದು 2 ತಿಂಗಳು ಮಾಡಿಬಿಟ್ರೆ ಪಕ್ಕ ಆಗತ್ತೆ. ಎಲ್ಲೂ ರೆಸ್ಟ್ ತಗೊಳ್ಳಿಲ್ಲ. ನನ್ನ ಕೆಲಸಗಳು ಏನೇನಿದೆ ಎಲ್ಲನೂ ಮಾಡ್ತಾ ಇದ್ದೇನೆ. ದೊಡ್ಡ ಉಸಿರು ತಗೊಳ್ಳೋಕ್ಕೂ ಕಷ್ಟ ಆಗ್ತಾ ಇದೆ. 5ನೇ ತಾರೀಕಿಂದ ಯಾವ ಎಕ್ಸಸೈಸು ಇಲ್ಲ, ವಾಕಿಂಗ್ ಇಲ್ಲ, ಎಲ್ಲವೂ ನಿಂತೋಗ್ಬಿಟ್ಟಿದೆ 20 ದಿವಸದಿಂದ. ಇನ್ನು ನಿಧಾನಕ್ಕೆ ಬೆಲ್ಟ್ ಹಾಕ್ಕೊಂಡು ಎಲ್ಲ ವಾಕಿಂಗು ಎಲ್ಲ ಶುರು ಮಾಡಬೇಕು ಅಂತಿದ್ದೇನೆ. ಒಂದೇ ಸಲ ಜಾಸ್ತಿ ಮಾಡೋದಿಲ್ಲ, ಸ್ವಲ್ಪವಾಗಿ ಮಾಡಿಕೊಂಡು ಜಾಸ್ತಿ ಮಾಡೋಣ ಅನ್ನೋ ಯೋಚನೆಯಲ್ಲಿ ಇದ್ದೇನೆ.
ಏನು ಮಾಡಕ್ಕೆ ಬರುತ್ತಲ್ವಾ, ಒಂದೊಂದು ಸಮಯ ಹಾಗಿರತ್ತೆ. ನಾವು ಎಣಿಸೋದೇ ಒಂದು, ಆಗೋದೇ ಒಂದು, ನಮ್ಮ ಕೈಯಲ್ಲಿ ಯಾವುದೂ ಇರಲ್ಲ. ಏನು ಬರುತ್ತೋ ಅದನ್ನು ಫೇಸ್ ಮಾಡಬೇಕು ಅಷ್ಟೇ ನೋಡಿ ಜೀವನದಲ್ಲಿ, ಇನ್ನೇನೂ ಇಲ್ಲ. ನಾನಂತೂ ತಲೆ ಕೆಡಿಸ್ಕೊಳ್ಳೋಳೆ ಅಲ್ಲ ಯಾವುದಕ್ಕೂ. ಸರ್ಜರಿ 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 ಅಂತ ಡಾಕ್ಟ್ರ್ ಹೇಳಿದ್ರಿಂದ ಸ್ವಲ್ಪ ಟೆನ್ಷನಲ್ಲಿ ಇದ್ದೆ ಒಂದು 15-20 ದಿವಸದಿಂದ. ನಿನ್ನೆಯಿಂದ ಸ್ವಲ್ಪ ರಿಲೀಫ್ ಸಿಕ್ಕಿದೆ ನನಗೆ, ಕರ್ಗತ್ತೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಬಂದಿದೆ, ಗುಳ್ಳೆ ನಿಧಾನಕ್ಕೆ ಕಡಿಮೆ ಆಗ್ಬೋದು ಅಂತ. ಈ ವಿಷಯನೇ ನಿಮ್ಗೆ ಹೇಳಬೇಕಿತ್ತು. ಯಾಕಂದರೆ ತುಂಬ ಜನ ಕಮೆಂಟಲ್ಲಿ ಕೇಳ್ತಾ ಇದ್ರಿ, ಹೇಗಿದ್ದೀರಿ ಮೇಡಮ್, ಹೇಗಿದ್ದೀರಿ ಅಂತ. ನಿಮ್ಮ ಪ್ರಶ್ನೆಗಳಿಗೂ ನಾನು ಉತ್ತರ ಕೊಡಲೇಬೇಕಲ್ವಾ, ಯಾಕಂದರೆ ಅಷ್ಟೊಂದು ನನ್ನ ಬಗ್ಗೆ ನೀವು ಕಾಳಜಿ ವಹಿಸ್ತಾ ಇರುವಾಗ ನಾನು ಹೇಗೆ ಹೇಳದೆ ಇರೋಕ್ಕಾಗತ್ತೆ ಅಲ್ವಾ. ಅದ್ರಲ್ಲಿ ಮುಚ್ಚುಮರೇನು ಏನಿಲ್ಲ, ಏನೇನು ಹೇಳಬೇಕೋ ಅದೆಲ್ಲ ವಿಷಯನೂ ನಾನು ನಿಮ್ಮೊಂದಿಗೆ ಹಂಚ್ಕೊಳ್ತಾ ಇರ್ತೇನೆ ಅಷ್ಟೇ. ನೋಡಿ, ನಮ್ಮ ಗಣೇಶಂಗೆ ಚಿಕ್ಕ ಮಕ್ಕಳೊಟ್ಟಿಗೆ ಕಾರ್ಯಕ್ರಮ, ಸ್ವಲ್ಪ ದೊಡ್ಡ ಮಕ್ಕಳೊಟ್ಟಿಗೆ ಕಾರ್ಯಕ್ರಮ, ಹಾಗೂ 2 ಹೈಸ್ಕೂಲ್ ಹುಡುಗಿಯರ ಜೊತೆ ಕಾರ್ಯಕ್ರಮ, ಹಾಗೂ ಎಷ್ಟೊಂದು ಮಹಿಳೆಯರ ಜೊತೆ ನಾವು ನಮ್ಮ ಗಣೇಶಂಗೆ ಭಜನೆ ಸೇವೆ ಅರ್ಪಿಸಿದ್ವಿ. ಎಲ್ಲರೂ ತುಂಬ ಖುಷಿಪಟ್ಟರು, ತುಂಬ ಅಂದರೆ ತುಂಬ ಖುಷಿಪಟ್ಟರು. ಬನ್ನಿ ಫ್ರೆಂಡ್ಸ್, ಹಾಗೆ ಒಂದು ಸಣ್ಣ ವಾಕಿಂಗ್ ಮಾಡಿ ಬರೋಣ. ನಾನೀಗ ಬೆಲ್ಟನ್ನು ಡ್ರೆಸ್ಸಿನ ಒಳಗಡೆ ಹಾಕಿ ಬಿಗಿ ಮಾಡ್ಕೊಂಡು ಬಿಟ್ಟಿದ್ದೀನಿ. ನೋಡಿ, ನನಗೆ ವಾಕಿಂಗ್ ಹೋಗ್ತಾ ಅದು ಹೊರಗಡೆ ಹಾಕ್ಕೊಂಡು ಹೋಗೋಕ್ಕೇನೋ ಒಂಥರ ಅನಿಸತ್ತೆ. ಈಗೊಂದು ಸಣ್ಣ ವಾಕಿಂಗ್ ಮಾಡಿ ಬರ್ತೀನಿ, ನಿಮ್ಮನ್ನು ಜೊತೆ ಕರ್ಕೊಂಡು ಹೋಗೋಣ ಅಂತ. ವಾಕಿಂಗಿಗೆ ಹೋಗಿ ಬರೋಣ ಬನ್ನಿ. ನೀವೆಲ್ಲರೂ ಸೇರಿ ಮಾತಾಡ್ತಾ ಒಂದು ವಾಕಿಂಗ್ ಮಾಡ್ಕೊಂಡು ಬರೋಣ. ಕೆಳಗಡೆ ಹೋಗಿ ಮಾತಾಡೋಣ ಬನ್ನಿ. ವಾಕಿಂಗ್ ಮಾಡಿಕೊಂಡು ಸ್ವಲ್ಪ ಅಷ್ಟೇ ವಾಕಿಂಗ್ ಮಾಡಿದೆ, ಹೇಳಿದ್ನಲ್ವ ನಿಮಗೆ. ಇಲ್ಲಿ ಗಿಡಗಳ ಮಧ್ಯ ಆರಾಮ ನೋಡಿ ಗಾಳಿ ತಗೊಳ್ತಾ ಕೂತಿದ್ದೀನಿ. ಮೋಡದ ವಾತಾವರಣ, ಮಳೆ ಇಲ್ಲ, ಹಾಗಾಗಿ ಕೂತ್ಕೊಂಡು ಸ್ವಲ್ಪ ಹೊತ್ತು ನಿಮ್ಮೊಟ್ಟಿಗೆ ಮಾತಾಡೋಣ ಅಲ್ವಾ. ಇವತ್ತು ಪೇಪರ್ ಓದ್ತಾ ಇದ್ದೆ ಫ್ರೆಂಡ್ಸ್. ಏನು ಕಣ್ತು ಗೊತ್ತಾ, ಒಂದು ಆರ್ಟಿಕಲ್ ಓದ್ತಾ ಇದ್ದೆ. ಅದರಲ್ಲಿ ಕ್ವೆಶ್ಚನ್ ಆ್ಯಂಡ್ ಆನ್ಸರ್ಸ್ ಇತ್ತು ಪೇಪರಲ್ಲಿ. ಅದರಲ್ಲಿ ಕೇಳಿದರೆ, ಈಗಿನ ಮಕ್ಕಳಲ್ಲಿ ಅತಿಯಾದ ಸಿಟ್ಟು, ಒರಟುತನ ಯಾಕೆ ಅನ್ನೋದ್ರ ಬಗ್ಗೆ ಒಬ್ಬರು ಕ್ವೆಶ್ಚನ್ ಮಾಡಿದ್ದಾರೆ. ಅದಕ್ಕೆ ಡಾಕ್ಟರ್ ಉತ್ತರ ಕೊಟ್ಟಿದ್ದಾರೆ. ಏನಾಗಿದೆ ಅಂದರೆ, ಅಪ್ಪ ಅಮ್ಮ ಇಬ್ಬರು ದುಡಿಯುವಂತಹ ಕಾಲ ಅಲ್ವಾ. ಏನು ಮಾಡ್ತೇವೆ ನಾವು, ಮಕ್ಕಳಿಗೆ ಮನೆಗೆ ಬಂದ ನಂತರ ಮಕ್ಕಳಿಗೆ ಸಮಯ ಕೊಡೋಕ್ಕಾಗೋದಿಲ್ಲ, ನಮ್ಮ ಕೆಲಸಗಳಿರುತ್ತೆ ಅಂತ ನಾವೇನು ಮಾಡ್ತೇವೆ, ಮಕ್ಕಳಿಗೆ ಟಿ ವಿ ಹಾಕ್ಕೊಡ್ತೇವೆ, ಇಲ್ಲ ನಮ್ಮ ಮೊಬೈಲನ್ನು ಕೊಟ್ಟು ಕೂರಿಸ್ಬಿಡ್ತೇವೆ ಅಲ್ವಾ. ಇದೇ ಮಾಡ್ತಿರುವಂತಹ ದೊಡ್ಡ ತಪ್ಪು. ಮಕ್ಕಳಿಗಾಗಿ ನಾವು ಸಮಯವನ್ನು ಇಡಲೇಬೇಕಲ್ವಾ. ಅದಕ್ಕೆ ಯಾರಿಗೂ ಸಮಯ ಇಲ್ಲ ಈಗ, ಅಂಥ ಪರಿಸ್ಥಿತಿ. ಆ ಮೊಬೈಲಲ್ಲಿ ಮಕ್ಕಳು ಏನು ನೋಡ್ತಾರೆ ಯಾವುದು ನಮ್ಗೆ ಗೊತ್ತಾಗಲ್ಲ ಅಲ್ವಾ. ಮಕ್ಕಳ ಬೆಳವಣಿಗೆ ಮೇಲೆ ತುಂಬ ತೊಂದರೆ ಆಗುತ್ತೆ ಅವೆಲ್ಲ. ಅದರಿಂದಾಗಿಯೇ ಆಮೇಲೆ ನಾವು ಕೊಟ್ಟುಬಿಡು ಅಂತ ಕಿತ್ಕೊಳ್ತೇವೆ ಮಕ್ಕಳ ಕೈಯಿಂದ ಮೊಬೈಲನ್ನು. ಇದರಿಂದಾಗಿಯೇ ಈ ಥರದ್ದೆಲ್ಲ ಮಕ್ಕಳಲ್ಲಿ ಒರಡುತನ, ಹಠ, ಸಿಟ್ಟು ಎಲ್ಲ ಅತಿಯಾಗಿ ಸಣ್ಣ ವಯಸ್ಸಿಂದನೇ ಬರ್ತಾ ಇದೆ. ಯಾವುದು ಬರಬಾರ್ದು ಅದೇ ಬರ್ತಿದೆ. ಸಮಾಧಾನ ಮೊದಲಿರಬೇಕು ಪ್ರತಿಯೊಬ್ಬರಲ್ಲೂ, ಅದೇ ಕಡಿಮೆ ಆಗ್ತಾ ಇದೆ ಅಲ್ವಾ. ಸಮಾಧಾನ ಒಂದಿದ್ದರೆ ಎಲ್ಲದಕ್ಕೂ ಹೊಂದ್ಕೊಳ್ಳುವಂತಹ ಗುಣನೂ ಇರುತ್ತೆ. ಸಮಾಧಾನನೇ ಇಲ್ಲ ಅಂದರೆ ಮಾತಾಡಿದರೆ ಸಿಟ್ಟು, ತಪ್ಪು, ತಾನೇ ಸರಿ, ತಾನು ಹೇಳಿದ್ದೇ ಆಗಬೇಕು ಅನ್ನೋ ಒರಟುತನ ಬರುತ್ತೆ. ಹಾಗಾಗಿ ಪ್ರತಿಯೊಬ್ಬ ಪೇರೆಂಟ್ಸು ಏನು ಮಾಡಬೇಕು ಹೇಳಿ, ಮಕ್ಕಳಿಗಾಗಿ ಸಮಯ ಕೊಡಬೇಕು. ಮಕ್ಕಳೊಟ್ಟಿಗೆ ಮಕ್ಕಳಾಗಿ ಒಂದಷ್ಟು ಸಮಯವನ್ನು ಕಳೀಲೇಬೇಕು. ನಾವೇನು ಮಾಡ್ತಾ ಇದ್ದೇವೆ ಈಗ, ಬರೀ ದುಡ್ಡಿನ ಹಿಂದಿದ್ದೇವೆ. ಉದ್ಯೋಗ, ಪ್ರತಿಯೊಬ್ಬರಿಗೂ ಉದ್ಯೋಗ ಬೇಕು. ತುಂಬು ಸಂಸಾರ ಇಲ್ಲ, ಕೂಡು ಕುಟುಂಬ ಇಲ್ಲ, ಮಕ್ಕಳು ಹೊರಗಡೆ ಆಟ ಆಡಕ್ಕೆ ಹೋಗೋದಿಲ್ಲ, ಮಕ್ಕಳಿಗೆ ಆಟ ಆಡೋಕ್ಕೆ ಮನೆಯಲ್ಲೂ ಬೇರೆ ಮಕ್ಕಳಿಲ್ಲ. ಒಂದೊಂದು ಮಕ್ಕಳ ಕಾಲ ಇದು ಅಲ್ವಾ. ಮತ್ತು ಮಕ್ಕಳು ಏನು ಮಾಡ್ತಾರೆ, ಇದನ್ನೆಲ್ಲ ಓದುವಾಗ ನನಗನ್ಸತ್ತೆ ಹಿಂದಿನ ಕಾಲನೇ ಚೆನ್ನಾಗಿತ್ತಲ್ವಾ. ಅಮ್ಮ ಅನ್ನುವಳು ಮನೆಯಲ್ಲೇ ಮಕ್ಕಳನ್ನು ನೋಡ್ಕೊಂಡಿರ್ತಿದ್ಲು, ಮಕ್ಕಳಿಗಾಗಿ ಸಮಯ ಕೊಡ್ತಿದ್ಲು. ಇದೆಲ್ಲ ಇರೋದ್ರಿಂದ ನಾವೆಲ್ಲ ಒಂದು ಕಟ್ಟುಪಾಡಲ್ಲೇ ಬೆಳೆದಿದ್ವಿ. ಈ ಥರದ ಭಾವನೆಗಳು ನಾವು ಬರಲೇ ಇಲ್ಲ. ನಮ್ಮ ಸಿಟ್ಟನ್ನು ಕೇಳುವವರು ಇರಲಿಲ್ಲ ಅಲ್ವಾ ಆಗಿನ ಕಾಲದಲ್ಲಿ. ಈಗ ಮಕ್ಕಳು ಹೇಳಿದ್ದನ್ನು ನಾವು ಕೇಳುವಂತಹ ಪರಿಸ್ಥಿತಿ ಬಂದಿದೆ. ಇದೆಲ್ಲ ಯಾವಾಗ ಸರಿಯಾಗತ್ತೋ, ಮುಂದೆ ಈ ಕಲಿಯುಗ ಯಾವ ರೀತಿಗೆ ಹೋಗತ್ತೋ ಅದು ಅರ್ಥ ಆಗಲ್ಲ ಅಲ್ವಾ. ಯಾಕೆ ಜಾಸ್ತಿ ಅದ್ರ ಬಗ್ಗೆ ಮಾತು ಬೇಡ, ಹೀಗೆ ಒಂದೊಂದು ವಿಷಯನ ನಿಮ್ಮೊಟ್ಟಿಗೆ ಮಾತಾಡೋಣ ಅನ್ನೋದಕ್ಕಾಗಿಯೇ ಹೀಗೆ ಬಂದು ಕೂತಾವಾಗ ಏನು ನೆನಪಾಗತ್ತೆ, ಇವತ್ತೇನು ಓದಿದ್ದೀನಿ ಪೇಪರಲ್ಲಿ, ಅದನ್ನು ನಿಮ್ಮೊಟ್ಟಿಗೆ ಹಂಚ್ಕೊಳ್ತಾ ಇರ್ತೀನಿ ಅಷ್ಟೇ.
ಬನ್ನಿ ಹಾಗೆ ರೌಂಡ್ ಹೊಡಿತಾ ಇರೋಣ. ನಾನು ಈ ಹಿಂದೆನೂ ತೋರಿಸಿ ನಿಮಗೆ ಅಂಜೂರ, ವೈಲ್ಡ್ ಅಂಜೂರ, ಇದು ಅಂಜೂರದ ಮರ ಎಷ್ಟೊಂದು ಕಾಯಿದೆ ನೋಡಿ. ಅತ್ತಿ, ಫಿಗ್, ಇದು ನಾನು ಇದರಲ್ಲಿ ಮೂರು ಥರದ ಅಡುಗೆನೂ ಮಾಡಿ ತೋರಿಸ್ತೀನಿ. ತುಂಬ ರುಚಿಯಾಗಿರುತ್ತೆ. ಪಲ್ಯ ಮಾಡಿದ್ದೀನಿ, ಮೊಸರು ಬಜ್ಜಿ ಮಾಡಿದ್ದೀನಿ, ಚಟ್ನಿ ಮಾಡಿದ್ದೀನಿ, ತುಂಬ ಟೇಸ್ಟಿಯಾಗಿ ಬರುತ್ತೆ ಫ್ರೆಂಡ್ಸ್. ಅತ್ತಿ ತುಂಬ ಐರನ್ ಕಂಟೆಂಟ್ ಇರುತ್ತೆ. ಯಾರು ಎನಿಮಿಕ್ ಇರ್ತಾರೆ ಅವರಿಗೆಲ್ಲ ಆರೋಗ್ಯ ದೃಷ್ಟಿಯಿಂದನೂ ಅತ್ತಿ ತುಂಬ ಒಳ್ಳೆಯದು. ಫಿಗ್ ನಾನು ಅಪರೂಪಕ್ಕೆ ತಗೊಂಡೋಗಿ ಮಾಡ್ತೀನಿ, ತುಂಬ ಅಪರೂಪಕ್ಕೆ. ಹಾಗೆ ಒಂದು ಸಣ್ಣ ಬೆಳಗ್ಗಿನ ವಾಕ್, ನಂದು 11:30 ಗಂಟೆಯ ವಾಕ್. ನಾನು ಹೇಳಿದ್ನಲ್ಲ, ನಾನು ಬಿದ್ದು ಏಟಾದವಾಗಿಂದ ನಾನು ವಾಕಿಂಗೇ ಬರಲಿಲ್ಲ. 5ನೇ ತಾರೀಕಿಂದ 25 ದಿವಸ ಆಯಿತು ನಂದು ವಾಕಿಂಗ್ ಏನೂ ಇಲ್ಲ ಫ್ರೆಂಡ್ಸ್. ಇವತ್ತೇ ಸರಿ ನಾನೊಂದು ಸಣ್ಣ ವಾಕಿಂಗ್ ಬಂದೆ. ಅದು ಫಾಸ್ಟ್ ವಾಕ್ ಇಲ್ಲ, ಸ್ಲೋ ಒಂದು ವಾಕಿಂಗ್ ಮಾಡಿ ಮನೆಗೆ ಹೋಗ್ತೀನಿ ಅಷ್ಟೆ. ನೋಡಿ, ನಾನು ಯಾವಾಗಲೂ ತೋರಿಸ್ತೀನಲ್ಲ ರಾಜ ಬೀದಿ, ನಮ್ಮ ಕ್ಯಾಂಪಸ್ಸಿನ ರಾಜ ಬೀದಿ ಹೇಗಿದೆ ನೋಡಿ. ಮೋಡ ಹೇಗಿದೆ, ಸ್ಕೈ ತೋರಿಸ್ತೀನಿ ನಿಮಗೆ. ಮೇಲೆ ನೀಲಿಯಾಗಸ, ಕೆಳಗೆ ತಾಯಿ ಭೂಮಿ. ಮೇಲೆ ನೀಲಿಯಾಗಸ, ಕೆಳಗೆ ತಾಯಿ ಭೂಮಿ. ದೇವರಿತ್ತ ಗಾಳಿ ನೀರು, ದೇವರಿತ್ತ ಗಾಳಿ ನೀರು, ಹಂಗೆಲ್ಲಿದೆ ಸ್ವಾಮಿ, ಹಂಗೆಲ್ಲಿದೆ ಸ್ವಾಮಿ. ಎಲ್ಲದರ ಸಮ್ಮಿಲನ. ಮೋಡ, ಬಿಸಿಲು, ಇನ್ನು ಸ್ವಲ್ಪ ಹೊತ್ತಿಗೆ ಮಳೆ ಬಂದರೂ ಬಂತು. ಅಷ್ಟೊಂದು ಮೋಡನೂ ಕೌದಿದೆ, ನೀಲಿನೂ ಇದೆ. ಎಲ್ಲ ಸೃಷ್ಟಿಯ ಸೊಬಗು ಅಲ್ವಾ. ನಮ್ಮ ಕೈಯಲ್ಲೇನಿದೆ, ಹಸಿರಿನ ಕಣಜ. ನಮ್ಮ ಕ್ಯಾಂಪಸ್ಸಲ್ಲಿ ಎಲ್ಲ ನೋಡಿದರೂ ಹಸಿರು, ಹಸಿರಿಗೆ ಕೊರತೆನೇ ಇಲ್ಲ ಫ್ರೆಂಡ್ಸ್ ಅಲ್ವಾ. ಬೆಂಗಳೂರಂಥ ಊರಲ್ಲಿ ಇಷ್ಟೊಂದು ಹಸಿರು ನಿಮಗೆಲ್ಲೂ ನೋಡೋಕ್ಕೆ ಸಿಗೋದಿಲ್ಲ. ನೀಲಗಿರಿ ತೋರಿಸ್ತೀನಿ ನೋಡಿ, ನೋಡಿದ್ರಾ? ಎಲ್ಲ ನೀಲಗಿರಿ ತುಂಬ ಉಪಯೋಗ ಇದೆ ಫ್ರೆಂಡ್ಸ್. ಇದರ ಎಣ್ಣೆನ ಮಾಡ್ಕೊಳ್ಬೋದು ನಾವು. ಎಲೆನ ನಾವು ಎಣ್ಣೆಗೆ ಹಾಕಿ ಕುದಿಸಿ ನೋವುಗಳಿಗೆಲ್ಲ ಹಚ್ಕೊಳ್ಳೋಕ್ಕೆ, ನೆಗಡಿಯಾದವಾಗ ಹಚ್ಕೊಳ್ಳೋಕ್ಕೆ ತುಂಬ ಒಳ್ಳೆಯದು ಈ ನೀಲಗಿರಿ ಮರದ ಎಲೆ, ತೊಟ್ಟೆ ಎಲ್ಲ. ನೋಡಿದ್ರಲ್ವಾ? ಅದೇ ಈ ಕಡೆ ನಾನು ಅತ್ತಿ ಮರ ತೋರಿಸಿದ್ನಲ್ಲ ನಿಮಗೆ, ಫಿಗ್. ಈ ಕಡೆ ಹಲಸು, ಈ ಕಡೆ ಫುಲ್ ಫಿಗ್ ನೋಡಿ. ಪನ್ನೇರಳೆ ಗಿಡ ನೋಡಿ ಎಷ್ಟೊಂದು ಮಿಡಿ ಬಿಟ್ಟಿದೆ ಗೊತ್ತಾ. ಈ ಥರ ಸಣ್ಣ 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 ಮಿಡಿಗಳು ಹೂವಾಗಿ ಈಗ ಮಿಡಿಗಳು ಬಂದಿದೆ. ತುಂಬತ್ತೆ ನೆಕ್ಸ್ಟ್ ಕಾಯಿ. ಎಕ್ಕದ ಗಿಡ, ಎಕ್ಕ ಹೂ ಇರುತ್ತಲ್ಲ, ಶಿವಂಗೆ ತುಂಬ ಪ್ರೀತಿಯ ಹೂ ಅಲ್ವಾ ಎಕ್ಕ ಅಂದರೆ. ತುಂಬ ಉಪಯೋಗ ಇದೆ ಇದರಲ್ಲೂ ಅಷ್ಟೇ, ಎಕ್ಕದಲ್ಲೂ ತುಂಬ ಉಪಯೋಗ ಇದೆ ಫ್ರೆಂಡ್ಸ್. ಸುತ್ತಲಿನ ಮರ ಗಿಡ ಹಾಗೆ ಪಶು ಪಕ್ಷಿಗಳ ಕಿಚಿ 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 ಸೌಂಡು ಎಲ್ಲ ನಿಮಗೆ ಕೇಳ್ತಾ ಇದೆ ಅಲ್ವಾ. ಇದೇ ತುಂಬ ಖುಷಿ ಕೊಡುವಂಥದ್ದು. ನಾನು ವಾಕಿಂಗ್ ಎಲ್ಲ ಮುಗಿಸಿ ಇಲ್ಲಿ ಬೆಂಚ್ ಮೇಲೆ 10 ನಿಮಿಷ ಆರಾಮಾಗಿ ಗಾಳಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂದರೆ, ಸ್ವಲ್ಪ ಬಿಸಿಲು ಇದೆ, ಗಾಳಿನೂ ಇದೆ. ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಮನೆಗೆ ಹೋಗ್ತೀನಿ. ಸೂಪರ್ ಗಾಳಿ ಬೀಸ್ತಾ ಇದೆ. ವಾಕಿಂಗ್ ಬಂದವಾಗ ಏನೋ ಒಂದು ತಲೆಗೆ ಬೆಳಿಗ್ಗೆ ಇವತ್ತು ಪೇಪರ್ ಓದಿದ್ದು ನೆನಪಾಗತ್ತಾ, ನಿಮ್ಮ ಜೊತೆ ಹಂಚ್ಕೊಳ್ಳೋಣ ಅಂತ ಮಾತಾಡಿದೆ ಅಷ್ಟೇ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಶ್ಯಾಮಲಾ ವ್ಲಾಗ್ಸ್ ಇಷ್ಟ ಆಯಿತು ಅಂದರೆ ಏನು ಮಾಡ್ಬೇಕು ಹೇಳಿ? ಅದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿಗ್ತಾ ಇರೋಣ ಒಳ್ಳೊಳ್ಳೆ ವಿಡಿಯೋಗಳ ಜೊತೆ ಸಿಗೋಣ. ಹಂಗಿದ್ರೆ ಬಾಯ್ ಎಲ್ಲರಿಗೂ. ನಮಸ್ತೆ.